ಅರ್ಚಕರಾದಂಥ ನಾಗಯ್ಯ ಮಡಪತ್ರಿಯಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಪ್ರಥಮ ಜಗದ್ಗುರುಗಳಾದಂಥ ಶ್ರೀ ಬಸವ ಜಯಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ವೇದಿಕೆ ಮೇಲೆ ಬಹಳಷ್ಟು ಸಮಾಜದ ಹಿರಿಯರಿದ್ದಾರೆ, ಮಾನ್ಯ ಶಾಸಕರಿದ್ದಾರೆ ಮತ್ತು ಅನೇಕ ಸಮಾಜದ ನಮ್ಮೆಲ್ಲರಿಗೂ ಸಹಾಯ ಮಾಡಿದಂಥ ಎಲ್ಲ ಸಮಾಜದ ಎಲ್ಲ ಹಿರಿಯರಿದ್ದಾರೆ. ಅವರಿಗೆಲ್ಲರಿಗೂ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ಈ ಅತ್ಯಂತ ಚಿಕ್ಕ ಗ್ರಾಮದಲ್ಲಿ ಅತಿ ಎತ್ತರದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿಯನ್ನು ಅನಾವರಣ ಮಾಡಿದಂಥ ಸಮಸ್ತ ಮಧುವಾಯಿ ಗ್ರಾಮದ ಸಮಸ್ತ ಎಲ್ಲ ಸಮುದಾಯ ಬಾಂಧವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಸುತ್ತಮುತ್ತಲಿಂದ ಬಂದಂಥ ಬೇರೆ ಜಿಲ್ಲೆಗಳಿಂದ ಬಂದಂಥ ನಮ್ಮ ಸಮಾಜದ ಮುಖಂಡರೇ, ಹಿರಿಯರೇ, ಪತ್ರಕರ್ತರೇ, ಭಾಳ ಸಂತೋಷ ಆಗ್ತಾಯಿದೆ. ಇವತ್ತು ನಮ್ಮ ಗುರುಗಳು ಹೇಳಿದಂತೆ ನಮ್ಮ ಸಮಾಜ ಭಾಳ ಕಡಿಮೆ ಇದ್ದರೂ ಸಹ ಇಲ್ಲಿರುವಂತಹ ಹಾಲಮತ ಸಮಾಜ, ಉಪ್ಪಾರ ಸಮಾಜ, ದಲಿತ ಸಮುದಾಯ, ಮತ್ತು ಯಾರ್ಯಾರದಾರಿ ಮಳಿ ಸಮಾಜ, ರೆಡ್ಡಿ ಸಮಾಜ, ಎಲ್ಲ ಸಮುದಾಯದವರು ಒಂದು ಸಣ್ಣ ಸಮುದಾಯಕ್ಕೆ ಒಂದು ರೀತಿ ಆಶೀರ್ವಾದ ಸಹಕಾರ ಕೊಟ್ಟು ಇವತ್ತೇನು ನಾವೆಲ್ಲ ಕೇಸರಿ ಹಾಕ್ಕೊಂಡವ್ರು ಒಂದೇ ಒಂದು, ಅದೆಲ್ಲ ನಾವು ಸನಾತನ ಹಿಂದೂ ಧರ್ಮದವರು ಅಂತ ಸಂಕೇತ ಕೊಟ್ಟಿದ್ದಿಲ್ಲ. ಅದಕ್ಕೆ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ಬಂಧುಗಳು. ಇವತ್ತು ನಾವು ಒಂದಾಗಬೇಕಂತ ಕಾಲ ಬಂದಿದೆ. ನಾವು ಒಂದಾಗದೇ ಇದ್ದರೆ ನಮ್ಗೆ ಯಾರಿಗೂ ಭವಿಷ್ಯ ಇಲ್ಲ. ನಾವು ಯಾವುದೇ ನಮ್ಮ ಸಿದ್ದಣ್ಣ ಸೌದಿಯವರು ಹೇಳ್ದಂಗೆ ಯಾವುದೇ ಜಾತಿ ಇರಲಿ, ಯಾವುದೇ ಉಪಪಂಗಡದಲ್ಲಿರಲಿ, ಆದರೆ ನಮಗೆಲ್ಲರಿಗೂ ಸುರಕ್ಷತೆ ಅಂದ್ರೆ ಸನಾತನ ಧರ್ಮ. ನಮ್ಮ ಧರ್ಮ ಕೇಸರಿ ಧರ್ಮ. ಯಾಕಂದರೆ ಇವತ್ತು ನೋಡಿ ಎಷ್ಟು ಸಮಾಜ ಸುಧಾರಕರು ನಮ್ಮ ಸಿದ್ದಣ್ಣವ್ರು ಹೇಳ್ದಂಗೆ ಬಸವಣ್ಣವರ ಆದಿಯಾಗಿ, ಗೌತಮ ಬುದ್ಧನ ಆದಿಯಾಗಿ ಇವತ್ತು ಅನೇಕ ಮಹಾ ಸತ್ಪುರುಷರು ಈ ದೇಶದ ಸಮಾಜದಲ್ಲಿರುವಂತಹ ಅನೇಕ ಕಂದಾಚಾರಗಳನ್ನು, ಅಸ್ಪೃಶ್ಯತೆಯ ವಿರುದ್ಧ ಶಿಕ್ಷಣದ ಸಲುವಾಗಿ ಇವತ್ತು ಏನು ಈ ದೇಶದಲ್ಲಿ ಹೋರಾಟ ಮಾಡಿದ್ದಾರೆ. ನಾವೆಲ್ಲ ಪುತ್ಥಳಿಗಳನ್ನು ಕೂಡಿಸುವಂಥ ಒಂದು ಸಂಸ್ಕೃತಿ ಭಾರತದಲ್ಲಿ ಯಾಕಿದೆ ಅಂದ್ರೆ ಎಲ್ಲ ದೇಶನಾಗಿದೆ. ಇಂಗ್ಲೆಂಡ್ನಲ್ಲಿದೆ, ಅಮೇರಿಕಾದಲ್ಲಿದೆ. ಆದರೆ ಭಾರತದಲ್ಲಿ ಇವರೆಲ್ಲ ಯಾಕೆ ಕೂಡಿಸ್ತೀವಿ ಅಂದರೆ ಶಿವಾಜಿ ಮಹಾರಾಜರಾಗಲಿ, ಮಹಾರಾಣಾ ಪ್ರತಾಪರಾಗಲಿ, ಅಹಿಲಾಬಾಯಿ ಹೋಳ್ಕರ್ ಆಗಲಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರಾಗಲಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರಾಗಲಿ, ಸ್ವಾಮಿ ವಿವೇಕಾನಂದರಾಗಲಿ, ಮೊದಲ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆಗೆದಂಥ ಯಾರು? ಜ್ಯೋತಿಬಾ ಫುಲೆಯವರ ಧರ್ಮಪತ್ನಿ ಸಾವಿತ್ರಿಬಾಯಿ ಫುಲೆ. ಒಂದು ಹೆಣ್ಮಗಳು. ಮೊದಲು ಹೆಣ್ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾರೇ ಸಮಾನತೆ ಹೆಣ್ಮಕ್ಕಳಿಗೆ ತಂದಿದ್ರೆ, ಸಂವಿಧಾನದ ಮೂಲಕ ಅಸ್ಪೃಶ್ಯತೆ ವಿರುದ್ಧ ಮೀಸಲಾತಿ ತಂದಿದ್ರೆ, ಎಲ್ಲರೂ ಸರಿಸಮಾನವಾಗಿ ಜೀವನ ಮಾಡಬೇಕು ಅನ್ನುವಂಥ ಕಲ್ಪನೆಯನ್ನು ಅನೇಕರು ಹೊಂದಿದ್ರು. ಆದರೆ ಅದನ್ನು ಸಂವಿಧಾನದ ಮೂಲಕ ತರುವಂಥ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಿಕ್ಕಿದ್ರಿಂದ ಈ ದೇಶದಲ್ಲಿ ಸಮಾನತೆ ಬರಲಿಕ್ಕೆ ಸಾಧ್ಯ. ಮಹಾತ್ಮ ಫುಲೆ, ಅಹಿಲಾಬಾಯಿ ಹೋಳ್ಕರ್ ಒಬ್ಬ ಹಾಲು ಮತದ ಹೆಣ್ಮಗಳು. ರಾಜಮಾತಾ ಅಹಿಲಾಬಾಯಿ ಹೋಳ್ಕರ್ ಅಂದರೆ ಇಂದೂರಿನ ರಾಣಿ. ಆ ರಾಣಿ
ಮೊದಲೆಲ್ಲ ಸತಿ ಸಹಗಮನ ಪದ್ಧತಿ ಇತ್ತು ದೇಶದಲ್ಲಿ. ಗಂಡ ಸತ್ತ ಕೂಡಲೇ ಚಿತೆಗೆ ಹಾರಬೇಕು ಅನ್ನೋಂಥ ಒಂದು ಕೆಟ್ಟ ಸಂಪ್ರದಾಯ ಈ ದೇಶದಾಗಿತ್ತು. ಅದಕ್ಕೆ ಸಾಕಷ್ಟು ಮಂದಿ ಹೋರಾಟ ಮಾಡ್ಕೊಂಡು ಬಂದರು. ರಾಜಾ ರಾಮಮೋಹನ್ ರಾಯ್ ಹಿಡಿದು ಅಹಿಲ್ಯಾಬಾಯಿ ಹೋಳ್ಕರ್ ಅನ್ನೋಂಥ ಹೆಣ್ಮಗಳು ಅವಾಗಿನ ಕಾಲನಾಗ ಮಹಾರಾಣಿ ಆಗೋದು ಭಾಳ ಕಷ್ಟ ಇತ್ತು. ಆದರೆ ಅವ್ರ ಮಾವ ಏನದಲ್ಲ, ಅಹಿಲ್ಯಾಬಾಯಿ ಹೋಳ್ಕರ್ ಗಂಡ ತೀರ್ಕೊಂಡ ಮೇಲೆ ಯುದ್ಧದಲ್ಲಿ ಅವರು ತೀರು ಹೋದ್ಮೇಲೆ ಆ ಮಹಾರಾಜ ಏನು ಮಾಡ್ದ, ಇಲ್ಲ ನನ್ನ ಸೊಸಿ ಭಾಳ ಸಶಕ್ತದಾಳೆ, ನನ್ನ ಸನಾತನ ಧರ್ಮ, ನನ್ನ ದೇಶ ರಕ್ಷಣೆ ಮಾಡುವಂಥ ಹೆಣ್ಮಗಳಿಗೆ ಶಕ್ತಿ ಇದೆ ಅಂತೇಳಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ನ ಮಹಾರಾಣಿ ಮಾಡಿದ್ರು. ಇವತ್ತು ನೀವೇನು ಕಾಶಿಗೆ ಹೋಗ್ತಿರಲ್ಲ, ಕಾಶಿ ವಿಶ್ವನಾಥನ ಗುಡಿ ಏನಿದೆ ಅಲ್ಲ, ಅದು ಯಾರು ಕಟ್ಟಿದ್ದಂದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಈ ದೇಶದಲ್ಲಿ 3,500 ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡಿದಂಥ ಹೆಣ್ಮಗಳು, ಸತಿ ಸಹಗಮನ ಪದ್ಧತಿಯನ್ನು ತೆಗೆದುಹಾಕಿದಂಥ ಹೆಣ್ಮಗಳು, ಯೌವನದಲ್ಲಿ ಹೆಣ್ಮಗಳು ವಿಧವೆ ಆದರೆ ಮತ್ತೊಂದು ಲಗ್ನ ಆಗಬೇಕು ಅನ್ನೋಂಥ ಕಾನೂನು ಮಾಡಿದಂಥ ಹೆಣ್ಮಗಳು ಯಾರಪ್ಪ ಅಂದರೆ ಅದು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಅಂದರೆ ಹೆಣ್ಮಗಳು 35 ವರ್ಷ ರಾಜ ಆಡಳಿತ ಮಾಡ್ತಾಳೆ. ಎಲ್ಲೆಲ್ಲಿ ನಮ್ಮ ದೇವಸ್ಥಾನಗಳು, ಜ್ಯೋತಿರ್ಲಿಂಗಗಳು, ನೀವು ಹೋಗ್ರಿ ನೀವು ಮಹಾರಾಷ್ಟ್ರಕ್ಕೆ, ಆ ದೇವಸ್ಥಾನದ ಏನು ನಮ್ಮ ಜ್ಯೋತಿರ್ಲಿಂಗ ಅದಾವಲ್ಲ, ಇವತ್ತು ಕಾಶಿಯಲ್ಲಿ ಸಹಿತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿಯನ್ನು ಕಾಶಿ ವಿಶ್ವನಾಥನ ಗುಡಿ ಮುಂದೆ ಹಿಂಗೆ ಲಿಂಗ ಇಟ್ಕೊಂಡು ಕೂತಂತಾರೆ. ಲಿಂಗ ಹಿಂಗೆ ಹಿಡ್ಕೊಂಡು ಕೂತಂಥ ಹೆಣ್ಮಗಳೇ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ಇಂಥ ಹೆಣ್ಮಗಳು ನಮ್ಮ ದೇಶದಲ್ಲಿ ಮೊದಲ ಸ್ವಾತಂತ್ರ್ಯ ಹೋರಾಟವನ್ನು ಪ್ರಾರಂಭ ಮಾಡೋದಂಥವ್ರು ನಮಗೆಲ್ಲರಿಗೂ ಗುರುತಿರಲಿಲ್ಲ. ನಾವೆಲ್ಲರೂ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕರಿತಾ ಇದ್ವಿ. ಆ ಹೆಣ್ಣುಮಗಳು ಭಾಳ ಶೂರ ಧೀರ ಹೆಣ್ಣುಮಗಳು. ಆದರೆ ಇತಿಹಾಸದಲ್ಲಿ ನಮ್ಮ ಚೆನ್ನಮ್ಮನ ದಾಖಲೆ ಆಗಿರಲಿಲ್ಲ. ಇವತ್ತು ಭಾರತದಲ್ಲಿ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಯಾರು ಅಂದರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ. ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬಳೇ ಅಲ್ಲ, ಆ ಹೆಣ್ಮಗಳ ಹಿಂದೆ ತಾಯಿಯ ಮಗನ ಆಗಿದ್ದಂಥ ಸಂಗೊಳ್ಳಿ ರಾಯಣ್ಣ. ನಾ ಗುರುಗಳು ಕೇಳಿದ ಯಾವ್ಯಾವ ಸಮಾಜದವ್ರು ಇದ್ರು ದೊಡ್ಡ ತಳಿ. ಒಡ್ಡರ ಬಾಳಣ್ಣ, ಒಡ್ಡರ ಯಲ್ಲಣ್ಣ ವಾಲ್ಮೀಕಿ ಸಮಾಜದ, ಪಂಚಬತ್ತಿ ಬಸಪ್ಪ ನಾಯಕರು, ಮತ್ತು ರೀ ಲಂಬಾಣಿ ಬಂಜಾರ ಸಮಾಜದ ಬಾಳ ನಾಯಕರು, ಯಾದವ್ ಸಮಾಜದವರು, ಉಪ್ಪಾರ್ ಸಮಾಜದವರು, ಅವ್ರು ಎಲ್ಲರೂ ಕೂಡಿ ಚೆನ್ನಮ್ಮನ ಮುಖಾಂತರ ಭಾರತದಲ್ಲಿ ಪ್ರಥಮ ಒಮ್ಮೊಮ್ಮೆ ಹೆಸರುಗಳು ಏನಾಗ್ತಾವು, ಒಬ್ಬರು ಮುಂದೆ ಬರ್ತೈತಿ, ಒಬ್ಬೊಬ್ರದ್ದು ಎಲೆ ಮೇಲೆ ಕಾಯಿ ಎತ್ತೀವಲ್ಲ, ಹಂಗೆ ಗುರ್ತಾಗೋದಿಲ್ಲ ಅವ್ರಿಗೂ. ಪಾಪ ಬರೀ ವೀರರಾಣಿ ಕಿತ್ತೂರು ಚೆನ್ನಮ್ಮ ಒಬ್ಬರೇ ಮಾಡಿದ್ರಲ್ಲ, ಸಂಗೊಳ್ಳಿ ರಾಯಣ್ಣ ಅಂತ ಅದ್ಭುತ ವ್ಯಕ್ತಿ ನೋಡ್ರಿ. ಸಂಗೊಳ್ಳಿ ರಾಯಣ್ಣ ಆಗಸ್ಟ್ 15 ಅವನ ಜನ್ಮ ದಿವಸ. ಜನವರಿ 26 ಅವನಿಗೆ ಗಲ್ಲಿಗೇರಿಸಿದಂಥ ದಿವಸ ನೋಡ್ರಿ. ಹಾಲ ಮತಕ್ಕೆ ಯಾಕೆ ನಾವು ಶ್ರೇಷ್ಠ ಅಂದಾರಂದ್ರೆ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15, ಬ್ರಿಟಿಷರು ಗಲ್ಲಿಗೇರಿಸಿದ್ದು ಜನವರಿ 26. ಭಾರತದ ಸಂವಿಧಾನ ಗಣರಾಜ್ಯೋತ್ಸವ ಅಂತೇಳಿ ನಾವು ಸಂವಿಧಾನವನ್ನು ಒಪ್ಪಿಕೊಂಡಂಥ ದಿನ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ. ಅದಕ್ಕೆ ಬಂಧುಗಳೇ, ಎಲ್ಲರೂ ಅವಾಗೇನು ಜಾತಿ ಮ್ಯಾಗ ಅವ್ರು ಮಾಡಲಿಲ್ಲ. ಎಲ್ಲ ನೋಡ್ರಿ, ಇವತ್ತು ಇಡೀ ನನಗನ್ನಿಸ್ತದೆ ಇಡೀ ರಾಜ್ಯದಲ್ಲೇ ಬದವಾಯಿ ಇವತ್ತು ಒಂದು ಉದಾಹರಣೆಯಾಗಿ ನಿಂತಿದೆ. ನಾವು ಸಣ್ಣ ಸಮಾಜದವ್ರು ಇದ್ರೂ ಸಹಿತ ಎಲ್ಲ ಸುಮಾರು 36-37 ಎಲ್ಲ ಹನಿ ಗೂಡಿದ್ರೆ ಹಳ್ಳ ಆಗ್ತದೆ. ಯಾಕೆ 70-80 ಮನೆ ಅದಾವೆ. ಅದಕ್ಕೇನೆ ಹೇಳ್ತಿರ್ತೀನಿ ಯಾವಾಗಲೂ, ನಾವು ಬರೀ ಒಂದೇ ಜಾತಿ ಅಂತಲ್ಲ, ನಮ್ಮ ಸಿದ್ದಣ್ಣ ಸಹೋದರರು ನಮಗೆ ಎಲ್ಲ ಸಮುದಾಯದವರು ನಾವು ಒಂದಾದರೆ ನಾವು ಬರೀ ಅಷ್ಟೇ ಬೆಳಿಬಾರ್ದು.
ನಮಗೆ ಸಿಗುವಂಥ ಒಂದು ರೊಟ್ಟಿಯಲ್ಲಿ ಎಲ್ಲರಿಗೂ ಹಂಚಿ ತಿನ್ನುವಂಥ ಸಮಾಜ ಇವತ್ತು ಪಂಚಮಸಾಲಿ ಸಮಾಜ. ಅದಕ್ಕೆ ಬಂಧುಗಳೇ, ಇವತ್ತು ವೀರರಾಣಿ ಕಿತ್ತೂರು ಚೆನ್ನಮ್ಮನ ಮೂರ್ತಿ ಎಷ್ಟು ಕಡೆ ಕೂಡ್ಲಕತ್ತವ, ಎಲ್ಲ ಕಡೆ. ಮೊನ್ನೆನೇ ನಾವು ರಾಮದುರ್ಗ ತಾಲೂಕಿನಲ್ಲಿ ಕುನ್ನಾಳ ಗ್ರಾಮದಲ್ಲಿ ಉದ್ಘಾಟನೆ ಮಾಡಿದೀವಿ. ಇವತ್ತು ಮದಬಾಯಿಯಲ್ಲಿ ನಾವೆಲ್ಲರಿಗೂ ಅವರು ಪ್ರೇರಣೆ ಆಗಬೇಕು ಅಂತ ಕಾರಣದಿಂದ ಈ ಕೆಲಸ ಇವತ್ತು ಚೆನ್ನಮ್ಮನ ಮೂರ್ತಿಗಳು ಎಲ್ಲೆಲ್ಲಿ ಒಂದು ಕಾಣಿಸ್ತಿದ್ದು. ನಮ್ಮ ಭಗೀರಥ ಉಪವಾಸ ಸಮಾಜದ ಪೂಜ್ಯರು ಹೇಳದಂತೆ ಇವತ್ತು ಕೂಡಲ ಸಂಗಮದ ನಮ್ಮ ಸ್ವಾಮಿಗಳು ಇವತ್ತೇನು ಮೀಸಲಾತಿ ಅಥವಾ ಸಮಾಜವನ್ನು ಒಕ್ಕಟ್ಟು ಮಾಡಬೇಕತ್ತೇನು ಹಗಲು ರಾತ್ರಿ ಅವರು ಮೇಲೆ ಮೇಲೆ ಜಡ್ಡಿಗೆ ಬೀಳ್ತೀವಿ. ನಾವು ಒಮ್ಮೆನೂ ಜಡ್ಡಿಗೆ ಬಿದ್ದಿದ್ದು ಗುಳಿಗೆ ತೊಗೊಂಡಿದ್ದು ನೋಡೇ ಇಲ್ಲ. ಒಮ್ಮೆ ಕೊಸಕ್ಕತ್ತು ಕೆಮ್ಮೆಲ್ಲ. ಮತ್ತು ಅವು ಏನು ಅದು ನಾವು ಪಾದಯಾತ್ರೆ ಮಾಡ್ಯಾಕ ಕರೋನಾ ಇತ್ತು ಅವಾಗ. ಏನು ನಾವೆಲ್ಲ ಮಾರಿಗೆಲ್ಲ ಹಚ್ಕೊಂಡು ಅಡ್ಯಾಡ್ತಿದ್ವಿ. ಅವ್ರು ಹಂಗೇ ದುಡ್ದವ್ರಿಗೆ ದುಡ್ದವ್ರು ಅನ್ಬೇಕು. ಆಸ್ತಿ ಯಾರು ತಗೋತಾರ ಯಾರು ಬಿಡ್ತಾರೆ, ಅದ್ರ ಏನು ಆಸ್ತಿಯನ್ನು ಯಾರು ಸತ್ತ ಮೇಲೆ ನಮ್ಮ ಗೋರ್ಯಾಗ ಇಡ್ತಾರ. ಯಾರೋ ಕೊಟ್ಟಿದ್ದ ಆಸ್ತಿ ಯಾರೋ ಕುಟುಂಬದವ್ರು ಮಾಡ ನಮ್ಮ ಗರಪ್ಪಣ್ಣವ್ರು ಹೇಳೋದ್ರಲ್ಲ, ಅದು ಅದರಿಂದ ನಾವೇನು ತಲೆ ಕೆಡಿಸೋದು ಬೇಡ. ಸಾಧುಗ ಸಂತುಗ ಆಸ್ತಿ ವ್ಯಾಮೋಹನ ಇರಬಾರ್ದು. ಯಾಕಂದ್ರೆ ನಾವು ಸಿದ್ದೇಶ್ವರ ಅಪ್ಪರ್ ನೋಡಿಯಲ್ಲ, ನಾವು ಸಮೀಪದಿಂದ ಬಿಜಾಪುರದಾಗ ಕಿಸೆಗಿದ್ದ ಇರಲಾರಂಥ ಒಬ್ಬ ಸಂತ, ಕಿಸೆನೇ ಇರಲಿಲ್ಲ ಅವ್ರಿಗೆ. ಮತ್ತು ಎಲ್ಲರೂ ತೂತು ಬಿತ್ತಂದ್ರೆ ಅದನ್ನು ಚೇಂಜ್ ಮಾಡ್ತಿದ್ದಿಲ್ಲ ಅವರು. ತಾವೇ ಸ್ವಂತ ಸೂಜಿ ದಾರ ತೊಗೊಂಡು ಅದನ್ನು ಹೊಲಿದು, ಯಾಕೆ ನಾವು ಕೇಳಿದ್ರೆ ಇಲ್ರಪ್ಪ ಅವರೊಂದು ಎಲ್ಲ ಚಪ್ಪಲ್ ಸಹಿತ ಇಲ್ಲ. ಎದಕ್ಕೆ ರೀ, ಎಷ್ಟು ದಿವಸ ಬರ್ತೈತೆ ನಮಗೆ ಎದಕ್ಕೆ ಬೇಕು? ಸ್ವಂತ ಕಾರ್ ತೊಗೊಲಿಲ್ಲ ಸಿದ್ದೇಶ್ವರಪ್ಪ. ಯಾರಿಗೆ ಭಕ್ತರಿಗೆ ನಾನು ಕರ್ಕೊಂಡು ಹೋಗ್ಬೇಕಾಗಿರ್ತದೆ ಕರ್ಕೊಂಡು ಹೋಗ್ತಾರೆ. ಇಲ್ಲಕಂದ್ರೆ ನಾನು ಇಲ್ಲಿ ಆಶ್ರಮದಾಗ, ಇಲ್ಲಕಂದ್ರೆ ಏನು ಮಾಡ್ತಿದ್ರು ಅವರು, ಯಾರೋ ಒಂದು ಕಾರ್ಯಕ್ರಮಕ್ಕೆ ಹೇಳಿದ್ರು ತಿಳ್ಕೊರಿ 5 ಗಂಟೆಗೆ ಬರ್ಬೇಕ್ರಪ್ಪ ಬರತ್ತಾರೆ. ಅವ್ರು 4:30 ತನಕ ಬರಲಿಲ್ಲ, ಸ್ವತಃ ನಡ್ಕೋತ ಹೊಂಟ್ಬಿಟ್ಟವ್ರು ಆ ಕಾರ್ಯಕ್ರಮ. ಇದೀಗ ನೋಡ್ರಿ ಅವ್ರು ಲಿಂಗೈಕ್ಯರಾದಾಗ 25-30 ಲಕ್ಷ ಜನ ಸೇರಿದ್ರಲ್ಲ. ಸಂತರಿಗೆ ಇವತ್ತಮ್ಮ ಭಗೀರಥ ಸ್ವಾಮೀಜಿಯವ್ರು ಹೇಳಿದ್ರಲ್ಲ, ನಮ್ಮ ಕೂಡಲ ಸಂಗಮದವ್ರಿಗೂ ಏನೂ ಇಲ್ಲ ಅಲ್ಲಿ. ಆ ಮಠದಾಗ ಏನು ಸುಡುಗಾಡು ಇರಲಿಲ್ಲ. ಆ ಪಂಕ ಹೆಂಗೆ ತಿರುಗ್ತಿತ್ತು, ಗಾರದ 3 ಗಾರದು. ಆ ಸ್ಪ್ರಿಂಗ್ ಹೋದು ಒಂದು ಸೋಫಾ ಇತ್ತು ರೀ ಸಿದ್ದೋಣ, ಹಿಂಗೆ ಕೂತ್ರೆ ತೆಗನಾಗೆ ಕುಂದಿರ್ಬೇಕು. ಹೇಳ್ಬೇಕಾದ್ರೆ ಇಬ್ಬರು ಬಂದು ಹೆಬಸು. ನಾನೇ ಒಮ್ಮೆ ಹೋದಾಗ ನೋಡಿ ನಾನೇ ಸೋಫಾ ಸೆಟ್ ಕೊಟ್ಟು ಕಳಿಸಿದವ್ರಿಗೆ. ತೀರಾ ಏನು ಮಾನ ನೋಡ್ರಿ, ಡೈನಿಂಗ್ ಟೇಬಲ್ ಇಲ್ಲ, ಚಲೋ ಕಾಟ್ ಇಲ್ಲ, ಒಳಗೆ AC ಇಲ್ಲ, ಮಚ್ಚರದಾನೇನು ತೂತು ಬಿತ್ತಾವು, ಆ ತೂತದಂದು ಆಯ್ತು ಸೊಳ್ಳೆ ಹೋಗ್ತಾವು. ಇಂಥ ಸ್ವಾಮಿಗಳು ಇವ್ರನ್ನ ಇವತ್ತು ಉಚ್ಚಾಟನೆ ಮಾಡ್ಯಾರ. ಈ ಉಚ್ಚಾಟನೆ ಮಾಡೋರು ಸೊಂಡಿ ನೋಡಿದ್ರೆ ಸ್ವಲ್ಪ ಹೆಂಗದಾವು. ಯಾರು ಉಚ್ಚಾಟನೆ ಮಾಡ್ತೀರಿ? ಜಗದ್ಗುರುಗಳನ್ನ ಪೂಜ್ಯರನ್ನೇ ಅಂದ್ರೆ ಉಚ್ಚಾಟನೆ ಮಾಡ್ಲಿಕ್ಕಾಗ್ತದ? ಭಕ್ತರವ್ರು ಏನಿರ್ತಾರೆ ಅವ್ರು ಏನು ಅದೇ ಭಕ್ತರೇ ಆಸ್ತಿ, ಅದೇ ಉತ್ತಾರೆ, ಅದೇ ಹಕ್ಕರೆಷ್ಟ, ಅದೇ ಸಪರೆಷ್ಟ. ನೀವೇನು ಕೂತಿರಲ್ಲ, ಎಲ್ಲ ಗುರುಗಳು ಯಾರಪ್ಪ ಉತ್ತಾರಿಗಳು ಅಂದ್ರೆ ನೀವೇ. ಅವ್ರಿಗೇನಾಯ್ತು, ಈಗ ನಿಮ್ಮ ಮನೆಗೆ ಯಾರು ಮನೆಗೆ ಬಂದ್ರೆ ನಾವು ಊಟ ಪ್ರಸಾದ ಕೊಡೋದಿಲ್ಲ, ಕರ್ಕೊಂಡು ಹೋಗ್ತೀರಿ, ಪಾದ ಪೂಜೆ ಮಾಡ್ತೀರಿ, 101 ರೂಪಾಯಿ ಇಡ್ತೀರಿ, ಮತ್ತೆ ಊಟ ಮಾಡಿ ಕಳಿಸ್ತೀರಿ. ಈ ಮೂರ್ಖರಿಗೆ ಸಮಾಜ ಕಟ್ಟುವಂಥ ಒಬ್ಬ ಸ್ವಾಮೀಜಿಗಳು. ಇವತ್ತು ಉಪ್ಪಾರ ಸಮಾಜ, ಹಾಲಮತ ಸಮಾಜ. ಒಮ್ಮೆ ಹಾಲಮತ ಸಮಾಜದ ಗುರುಗಳು ಪಾದಯಾತ್ರೆ ಮಾಡ್ಲಕತ್ತಿದ್ರು ಹಾವೇರಿ ಬಳಿ. ನನಗೆ ಹೇಳಿದ್ರು, ಇಲ್ಲ ಗುರುಗಳದ್ದು ಇಲ್ಲೇ ಪಾದಯಾತ್ರೆ ಹೊಂಟು. ನಾನು ಹೋದೆ, ಇಟ್ಟು ಖುಷಿ ಪಟ್ರು ಅವರು. ಬಸವನಗೌಡರು ಬಂದೆ, ಬರ್ರಿ ಅಂತೇಳಿ. ನೀನೇ ನೋಡಪ್ಪ ಬಸವನಗೌಡ ಮೊದಲು ಹಾಲು ಮತಕ್ಕೆ ST ಕೊಡ್ಬೇಕಂತ ಹೋರಾಟ ಮಾಡಿದವ ನೀನೇ ವಿಧಾನಸಭೆದಾಗ ಅಂತ ಹೇಳಿ ನನಗೆ ಕಂಬಳಿ ಹಾಕಿ ಕುರಿ ಮ್ಯಾಗಿಟ್ಟು ಫೋಟೋ ತೆಗೆಸ. ಅದಕ್ಕೆ ಬಂಧುಗಳೇ, ನಾವು ಒಂದೇ ಸಮಾಜದ ಪರವಾಗಿ ಹೋರಾಟ ಮಾಡಲಿ. ವಿಧಾನಸಭೆಯಲ್ಲಿ ಸಿದ್ದಣ್ಣವರಾಗಲಿ ನಾವಾಗಲಿ ಎಲ್ಲ ಸಮಾಜಕ್ಕೆ ಮೀಸಲಾತಿ. ಅವ್ರಿಗೆ ಏನು ಉಪರ ಸಮಾಜ ಕಸ್ಕೋಬಾರ್ದು.
ಹಾಲು ಮತ್ತು ಸಮಾಜ ಕಸ್ಕೋಬಾರ್ದು. 2A ಹೋದ್ರೆ ಉಪ್ಪಾರ ಸಮಾಜಕ್ಕೆ ಅನ್ಯಾಯ ಆಗ್ತದೆ. ಹಾಲು ಮತ್ತು ಸಮಾಜ ಅನ್ಯಾಯ 104 ಜಾತಿ ಅದಾವು. ಎಲ್ಲಿ 2A ಅಲ್ಲಿ ಹೋದ್ರೆ ನಮ್ಗೆ ತೊಂದರೆ ಆಗ್ತದೆ ಅಂತೇಳಿ ಅದರಿಂದ ಹೊರಗೆ ಬಂದು ನಾವು ಬೇರೆ ಸಪ್ರೇಟ್ 2C 2D ಮಾಡ್ಕೊಂಡೆ. ಸುಮ್ಮನೆ ಬೋಗಸ್ ಭಾಷಣ ಮಾಡೋದ್ರಿಂದ 2A ಕೊಡಿಸ್ತೀನಿ. ನಾವು ಮತ್ತೊಂದು ಸಮಾಜದ ರೊಟ್ಟಿ ಕಸುವಂಥ ಸಮಾಜ ಪಂಚಮಸಾಲಿ ಸಮಾಜ ಅಲ್ಲ. ಯಾರು ಅಸಂವಿಧಾನಾತ್ಮಕವಾಗಿ ಇವತ್ತು ಮೀಸಲಾತಿ ತಗೊಂಡಾರಲ್ಲ ಅದನ್ನ ನಮ್ಗೆ ಹಂಚಿಕೊಡ್ರಿ ಅಂದ್ವಿ. ಮೀಸಲಾತಿ ವಿಚಾರ ಬಂದಾಗ, ವಾಲ್ಮೀಕಿ ಸಮಾಜ ವಿಚಾರ ಬಂದಾಗ ನಾನು ವಿಧಾನಸಭೆಯಲ್ಲಿ 7% ಮಾಡ್ಬೇಕನ್ನೋ ನಾವೇ ಹೋರಾಟ ಮಾಡಿದವರು. ಹಾಲು ಮತ್ತು ನ್ಯಾಯ ಕೊಡ್ರಿ ಅಂದವ್ರು ನಾವೇ ಹೋರಾಟ ಮಾಡ್ತೀವಿ. ನಾವು ಬರೀ ಪಂಚಮಸಾಲಿಗಳು ಅಟ್ಟೆ ಸೇರಲಿಲ್ಲ. ಸಿದ್ದಣ್ಣವರು ನಾವು ಎಲ್ಲ ಅಮಿತ್ ಶಾ ಕರೆಸಿದ್ರು ನಮ್ಮ ದಿಲ್ಲಿಗೆ. ನನ್ನ ರಾತ್ರಿ 2 ತನಕ ಚರ್ಚೆ ಆಯ್ತು ಅಮಿತ್ ಶಾ ಕೂಡ. ನಡ್ಡಾ ಅವರಿದ್ರು, ಅಮಿತ್ ಶಾ ಅವರಿದ್ರು, ಅವತ್ತು ಕಟೀಲ್ ಅವರಿದ್ರು. ಅವ್ರು ಹೇಳಿದ್ರು ಅಮಿತ್ ಶಾ ನೋಡ್ರು, देखो ಪಾಟೀಲ್ 2A में बहुत पिछड़ा वर्ग है. ಅಂದ್ರೆ ಹಿಂದುಳಿದ ವರ್ಗದವ್ರು ಭಾಳ ಜನ ಅದಾರಲ್ಲಿ. ಅಲ್ಲಿ ಹಾಲು ಮತ ಅದ, ಉಪಾರ ಸಮಾಜ ಅದ, ಗೋವಿ ಒಟ್ಟು ಸಮಾಜ, ಕೆಲವೊಂದು 2A ಅನ್ನೋದಾವು, ಅವರಿಗೆ ಅನ್ಯಾಯ ಆಗಬಾರ್ದು. ಅದಕ್ಕೆ ನಿಮ್ಗೊಂದು ಬೇರೆ ಪರ್ಯಾಯ ಅಷ್ಟೇ ಅರ್ಹತೆ ಇದ್ದಂಥ ಒಂದು ಮೀಸಲಾತಿ ನಾವು ಕೊಡ್ತೀವಿ. ನೀವು ಒಕ್ಕಲಿಗರಿಗೆ, ಲಿಂಗಾಯತರ, ಬರೀ ನಮ್ಮ ಲಿಂಗಾಯತರಿಗೆ ಅಟ್ಟೆ ಕೊಟ್ಟಿಲ್ಲ. ಎಲ್ಲಿ 2Aದಾಗಿರುವಂಥ ಲಿಂಗಾಯತರು ಬಿಟ್ಟು ಉಳ್ಕಿದವ್ರು ದೀಕ್ಷ ಲಿಂಗಾಯತ ಈ ಕಡೆ ಏನಂತಾರೆ ಅವರಿಗೆ ನಮ್ಮ ಆದಿಬಣಿಜ್ಗಾರ ಅಂತ ಕರೀತಾರೆ. ಅವರಿಗೆ ಮರಾಠ ಸಮಾಜ, ಜೈನ್ ಸಮಾಜ, ಕ್ರಿಶ್ಚಿಯನ್ ಸಮಾಜ 7% ಏನು ಕೊಟ್ಟಾರಲ್ಲ, ಮರಾಠ ಸಮಾಜಕ್ಕೂ ಕೊಡ್ತೀನಿ. ಯಾಕಂದ್ರೆ ಶಿವಾಜಿ ಮಹಾರಾಜರು ಹುಟ್ಟದೇ ಇದ್ದರೆ ಇವತ್ತು ಭಾರತ ಆಗಿರ್ತಿರ್ಲಿಲ್ಲ. ನಮ್ಮ ಹಣೆ ಮ್ಯಾಗ ಕುಂಕುಮ, ವಿಭೂತಿ, ಭಂಡಾರ ಏನಾರು ಉಳಿದಿದ್ರೆ ದಕ್ಷಿಣ ಭಾರತದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು. ಅವರು ಮರಾಠ. ಇವತ್ತ ಭಗೀರಥರು ಶಿವನ ಇದರಿಂದ ಜಟಾಯುದಿಂದ ಗಂಗೆಯನ್ನು ತಗೊಂಡ್ಬಂದ್ರಿ. ನಿಮಗೆ ಅವ್ರೇನಾರು ಎಂದರೆ ಬರೀ ಉಪ್ಪಾರ ಸಮಾಜಕ್ಕೆ ಅಟ್ಟೆ ನೀರು ಬರಲಿ, ಉಳಿಕಿದ ಬರಬಾರತ್ತೆ ಅನ್ನೋದು ಮಾಡಿದ್ರು. ಇವತ್ತು ಗಂಗೆ ಹರಿದೇ ಇದ್ದಿದ್ರೆ, ಗಂಗಾ ನದಿ ಎಷ್ಟು ಪವಿತ್ರ ಅಂದ್ರೆ ಮಹರ್ಷಿ ಭಗೀರಥರು ಅತ್ತೇನು ತಪಸ್ಸು ಮಾಡಿದ್ರು, ಕಠೋರ ತಪಸ್ಸು. ಆ ತಪಸ್ಸು ಕೆಡಿಸ್ಬೇಕಂತೇಳಿ ಎಷ್ಟು ರೀತಿ ತೊಂದರೆ ಕೊಟ್ಟರು ಅವ್ರಿಗೆ. ಈಗ ಹೆಂಗೆ ಸ್ವಾಮಿಗಳು ಕೊಡ್ಲಾಕತ್ತಾರಲ್ಲ, ಇದೇನು ಕಡಿಮೆ ಬಿಟ್ರಿ, ಇದೇನು ಆಗೋದು. ಭಗೀರಥರು ಕೊಟ್ಟಂಥ ತೊಂದರೆ ನೋಡ್ಬಿಟ್ಟು ದೇವರೇ ತೊಂದರೆ ಕೊಡ್ತಾನ. ಯಾಕಂದ್ರೆ ಪರೀಕ್ಷೆ ಮಾಡಿ ಎಕ್ಸಾಮ್ ಮಾಡಬೇಕಲ್ಲ. ಅವಾಗ ತೊಂದರೆ ಕೊಟ್ಟಾಗ ಒಂದೇ ಒಂದು ಬೇಡದ್ರು ಮಹರ್ಷಿ ಭಗೀರಥರು. ಏನಪ್ಪ ಅಂದ್ರೆ, ನಿನ್ನ ಜಟದಲ್ಲಿರುವಂಥ ಗಂಗೆಯನ್ನು ಭೂಮಿಗೆ ಹರಿಸು. ಆ ಭಗೀರಥರ ತಪಸ್ಸಿನ ಪುಣ್ಯದಿಂದ ಗಂಗಾ ನದಿ ಭೂಮಿಗೆ ಹರಿದಳು. ಸಿಕ್ಕಾಪಟ್ಟೆ ಹರಿಲಾಕತ್ತಳು ಗಂಗಾ ನದಿ. ಕಂಟ್ರೋಲ್ ಆಗಲಿಲ್ಲ, ಎಲ್ಲ ಕಿತ್ಕೊಂಡು ಹೊಂಟು. ಬರೀ ನೀವು 5 HP ಮೋಟ್ರ್ ಹತ್ತಿದ್ರೆ ಒಟ್ಟುಗಳು ಹೆಂಗೆ ಕಿತ್ತಿದ್ದು ಹೋಗ್ತಿರ್ತಲ್ಲ. ಗಂಗಾ ನದಿ ಶಿವನ ಇದರಿಂದ ಬೀಳಾಗ ಕಡೆಗೆ ಭಗೀರಥರು ಪ್ರಾರ್ಥನೆ ಮಾಡಿಕೊಂಡ್ರು, ನೀ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೊಂಡಾಗ ಶಿವ ಅದನ್ನು ತುರುಬನಾಗ ಹಿಂಗೆ ಕಟ್ಕೋತಾನೆ, ಗಂಗೆಯನ್ನು ಕಟ್ಕೊಂಡು ಬಿಡ್ತಾನೆ. ಗಂಗಾ ನದಿ ದೇಶನಾಗ ಯಾಕೆ ಪವಿತ್ರ ಐತಂದ್ರೆ, ಎಷ್ಟು ದಿವಸ ಇಟ್ಟರು ಅದ್ರಾಗ ಹುಳ ಆಗೋದಿಲ್ಲ. ನಾವು ಹಿಂದಿನ ರಾಜ ಮಹಾರಾಜರು ವಿದೇಶಕ್ಕೆ, ಇಂಗ್ಲೆಂಡ್ಗೆ ಪಂಗ್ಲೆಂಡ್ ಎಲ್ಲರೂ ವಿದೇಶಕ್ಕೆ ಹೋಗ್ತಿದ್ರು. ಅವಾಗ ದೊಡ್ಡ ನೀವು ಹೋಗ್ರಿ ರಾಜಸ್ಥಾನದಾಗ ದೊಡ್ಡ ಇಂತಿಂತ ಹಂಡೆ ಅದಾವ. ಆ ಹಡಗದಾಗ ಹಾಕೊಂಡು ಗಂಗಾ ನದಿ ತುಂಬಿಕೊಂಡು ಅವರು ಹೋಗಿ ಬರುತ್ತಾನೆ. ನೀರಾಗಲತ್ತ ಗಂಗಾ ನದಿ ಹೋಗ್ತಿದ್ರು. ಇಂಥ ಸತ್ಪುರುಷರು ಮಾಡಿದ್ದ ಫಲದಿಂದ ನಾವೆಲ್ಲರೂ ಬಂಧುಗಳಲ್ಲಿ ಒತ್ತು ಜೀವನ ಮಾಡ್ತಾ ಇದ್ದೀವಿ. ಮೀಸಲಾತಿ ಹೋರಾಟ ನಡೀದೆ. ವಿನಾಯಕ ನಮ್ಮ ಒಬ್ಬರು ಮುತ್ತೇರು ಬಂದಿದ್ರಲ್ಲ, ಮಾಲಿಂಗಪುರ ತಾಲೂಕು ಆಗ್ಬೇಕಂತ 4 ವರ್ಷ ನೀವು ಕೂತೀವಿ ಅಂತ ಹೇಳಿ. ಮೊನ್ನೆ ನಮ್ಮ ಮಾದಿಗ ಸಮಾಜದವ್ರು ನಾನು ಸನ್ಮಾನ ಮಾಡ್ಲಿಕ್ಕೆ ಬಂದಿದ್ದೆ. ನಾವು ವಿಧಾನಸಭೆ ಒಳಗೆ ಕೇಳಿದ್ದೆ ಸಿದ್ದರಾಮಯ್ಯನವ್ರಿಗೆ, ಅಲ್ರಿ ಒಳ ಮೀಸಲಾತಿ ಹಿಂದೆ ನಮ್ಮವ್ರು ಕೊಟ್ಟಾರ, ಯಾವ್ಯಾವ ಸಮಾಜ ಎಷ್ಟು ನ್ಯಾಯ ಐತಿ ಅವ್ರು ಕೊಟ್ಟು ಬಿಡ್ರಿ ಅಂತ ಹೇಳಿದೆ. ಅದಕ್ಕೂ ಸ್ವಲ್ಪ ಅಲ್ಲಿ ವಿರೋಧ ಆಯ್ತು. 1-2-3 ಮಂದಿ ನನ್ನ ಮ್ಯಾಗ ಜಿಗಿದಾಡಿದ್ರೆ ಏನು ಆಗಿದೆ.
ಏಯ್ ನೀ ಯಾಕೆ ನಮ್ಮ ಸಮಾಜದ ಮೀಸಲಾತಿ ಮಾತಾಡ್ತೀವಿ ಒಬ್ಬ ಅಂದ. ನಾ ಹೇಳಿದೆ ನಿಮ್ಮ ಸಮಾಜದವ್ರು ನಾನು ಊಟ ಹಾಕಿರ್ತೀನಿ, ನಾ ಎಮ್ ಎಲ್ ಎ ಆಗಿನಪ್ಪ ಆತ. ಈ ಬಿಜಾಪುರ ನಗರನಾಗ ಒಂದು 12ರಿಂದ 15 ಸಾವಿರ ಉಪ್ಪಾರ ಸಮಾಜದವ್ರು ಅದಾರ ನಮ್ಮಲ್ಲಿ. ನಾನು ಅಲ್ಲಿ ಮಹರ್ಷಿ ಭಗೀರಥಿ ಮಾರ್ಗ ಅಂತೇಳಿ ಒಂದು ರಸ್ತೆಗೆ ಹೆಸರಿಟ್ಟು ಎಲ್ಲ ಸಮಾಜದವ್ರ ಹೆಸರಲ್ಲಿ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಾರ್ಗ, ಸಂತ ಕನಕದಾಸ ಮಾರ್ಗ, ರಾಜಮಾತಾ ಇಲ್ಲಾಬಾಯಿ ಹೋಳ್ಕರ್ ಮಾರ್ಗ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ, ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಗ, ಯಾರ್ಯಾರು ದೇಶಕ್ಕೆ ದುಡಿದಾರ ಭಗತ್ ಸಿಂಗ್, ಚಂದ್ರಶೇಖರ ಆಜಾದ್, ವೀರ ಸಾವರ್ಕರ್ ಎಲ್ಲ ಹೆಸರು ಇಟ್ಟಿದ್ದೀವಿ. ಕಾರಣ ಅಂದರೆ ಅವರೆಲ್ಲರೂ ನಮಗೆ ಆದರ್ಶ ಇರೋದ್ರಿಂದ ನಾ ಇಷ್ಟೇ ಹೇಳ್ತೀನಿ, ನಾವೆಲ್ಲ ಒಂದಾಗಿ ಇವತ್ತೇನು ಗುರುಗಳ ಪೀಠದಿಂದ ದಯವಿಟ್ಟು ಯಾರು ಇನ್ನು ಮ್ಯಾಗ ಉಚ್ಚಾಟನೆ ಮಾಡ್ಯಾರ ಅನ್ಬೇಡ್ರಿ. ಆ ಉಚ್ಚಾಟನೆ ಮಾಡೋ ಪವರೇ ಅವ್ರಿಗಿಲ್ಲ. ಉಚ್ಚಾಟನೆ ಮಾಡೋ ಪವರ್ ನಿಮಗೈತಿ. ಅಂಥದ್ದೇನು ಕೆಟ್ಟ ಕೆಲಸ ಏನು ಮಾಡ್ಯಾರ, ಸಮಾಜ ಕೂಡಿಸೋ ಕೆಲಸ ಮಾಡ್ಯಾರ. ಅದಕ್ಕೆ ನಾ ಹೇಳಿದೆ, ಅವ್ರೇನೋ ಆಸ್ತಿ ಇನ್ನಾಗಿ ನಮ್ಮ ದೊರೆಪ್ಪಣ್ಣ ಹೇಳ್ಯಾರ ಅದ್ರ ಬಗ್ಗೆ ಎಲ್ಲ ಆಸ್ತಿ ಹೆಂಗೆ ಹೊಡೆದಾರ ಮತ್ತು ನಾ ಅದನ್ನು ರಿಪೀಟ್ ಮಾಡೋದಿಲ್ಲ. ಅವಾಗ ಹೇಳಿದೆ ಗುರುಗಳಿಗೆ, ನಾವು ಸಿದ್ದಣ್ಣವ್ರು ಎಲ್ಲರೂ ಕೂಡ ಹೇಳಿದೆವು, ನೋಡ್ರಿ ಅದು ಏನು ಅಲ್ಲಿ ಏನೈತಿ 4 ಎಕರೆ ಐತೆ, ಅದರ ಒಂದು ಗಿಲ ಇಲ್ಲಾರ್ದು ಒಂದು ಗೋಡೌನ್ ಐತೆ, ಸರಕು ಮಾಡ್ಕೊಂಡು ತನ್ನೆಲ್ಲ ಐತೆ, ಬಿಟ್ಟು ಬಿಡ್ರಿ ಯಾಕೆ ಸುಮ್ಮನೆ ತಿಳಿ ಕರ್ಸ್ಕೊಂಡ್ರಿ ಮತ್ತೊಂದು ಮಠ ಕಟ್ತೀವಿ. ಹೆಂಗೆ ಮಠ ಕಟ್ಕೊಂಡ್ರೆ ಹೆಂಗೆ ನಾವು ಆದರ್ಶ ಆಗ್ಬೇಕಂದ್ರೆ ದೊರೆಪ್ಪನವ್ರು ಹೇಳ್ದಂಗೆ, ಸಿದ್ದಣ್ಣ ಸುರದೇವ್ರು ಹೇಳ್ದಂಗೆ, ನಮ್ಮ ಇನ್ನಾಗಿ ಮಾತಾಡೋದಲ್ಲ ನಮ್ಮ ಸಿದ್ದಣ್ಣ ಅವರು ಕೊಂಡವ್ರನ್ನೇ ಸಿದ್ದಣ್ಣನೆಲ್ಲ ಇಬ್ಬರು ಸಿದ್ದಣ್ಣಗಳೇ. ಅದಕ್ಕೆ ಎಂಥದ್ದು ಕಟ್ಟಬೇಕಪ್ಪ. ನಾ ಏನು ಹೇಳಿದೆ ನೋಡ್ರಿ ಗುರುಗಳ, ನಿಮಗೆ ಎ ಸಿ ಕಟ್ಟಿ ದೊಡ್ಡದು ನಾವು ಹೆಂಗೆ ಕಟ್ಟಿದಿಲ್ಲ, ಪಟ್ಟಿರ ಸುಮ್ಮ ಒಂದು ಗುಡ್ಸ ಕಟ್ತೀವಿ. ಎಲ್ಲಿ ಕಿತ್ತೂರು ಬೈನ ಒಂದು 4 ಎಕರೆ ತೊಗೊಂಡಿವಿ. ಅಲ್ಲೊಂದು ನಾ ಏನು ಐಡಿಯಾ ಕೊಡ್ತೀನಿ ನೋಡಿ ಅಂದ್ರೆ, 1,000 ಮಕ್ಕಳು ಇವು ಕಾಂಪಿಟೇಟಿವ್ ಎಕ್ಸಾಮ್ ಆಗ್ತಾವೆ ಧಾರವಾಡದಾಗ. ನಾವು ನೋಡ್ತಿರ್ತೀವಿ, ನಮ್ಮ ಬಿಜಾಪುರನಾಗ ನೋಡ್ತಿರ್ತೀವಿ. ನಾವು ಚಾಣಕ್ಯ ಅಂತ ಒಂದು ಬಿಜಾಪುರನಾಗ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋಂಥ ಒಬ್ಬರು ಬಿರಾದರ್ ಸರ್ ಇರ್ತಾರೆ. 1000 ಮಕ್ಕಳು ಬರ್ತಾರೆ. ಆ ಬಡವರು ಅವ್ರ ಪರಿಸ್ಥಿತಿ ಹೆಂಗಿರ್ತೈತಿ, ಬಡತನ ಅನ್ನುವಂಥದ್ದು ನಾವು ಸಣ್ಣವರಿದ್ದಾಗ ನೋಡಿದ್ದು ಬಡತನ. ಈಗಿನ ಬಡತನ ಹೆಂಗೈತಂದ್ರೆ, ಆ ಪೊಲೀಸ್ ಆಗ್ಬೇಕಂತ ಬರ್ತಾರೆ, PSI ಆಗ್ಬೇಕಂತ ಬರ್ತಾರೆ, IAS ಆಗ್ಬೇಕಂತ ಬರ್ತಾರೆ, IPS ಆಗ್ಬೇಕಂತ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಸಲುವಾಗಿ ಆ ಕೋಚಿಂಗ್ ಕ್ಲಾಸಿಗೆ ಬರುವಂಥ ಹುಡುಗರು ಬಿಜಾಪುರನಾಗ ಎಲ್ಲರೇ ಗಣಪತಿ ಪ್ರಸಾದ ಐತಂದ್ರೆ 1000 ಗಟ್ಟಲೆ ಹುಡುಗರು ಪಾಳಿತಿರ್ತಾರೆ. ದೇವಿ ಶ್ರಾವಣ 1000 ಗಟ್ಟಲೆ ಬರ್ತಾರೆ ಹುಡುಗರು. ಎಲ್ಲಿರ್ತೈತಿ ಅವ್ರಿಗೆ ಹೆಂಗೆ ಗುರ್ತಾಗ್ತೈತೆ ಗೊತ್ತಿಲ್ಲ. ಇವತ್ತು ಪ್ರಸಾದ ಐತಿ ಅಂದ್ರೆ ಅಷ್ಟು ಬಡತನ ಇದ್ದಲ್ಲಿ ಅಲ್ಲಿ ಬರ್ತಾರಲ್ಲ. ಧಾರವಾಡಕ್ಕೆ ಎಷ್ಟು ನೋಡ್ರಿ, ಒಂದು ಧಾರವಾಡ ಒಂದು ಏರಿಯಾನೇ ಐತಿ ಕಾಂಪಿಟೇಷನ್ ಏನೋ ಇದು ಕೋಚಿಂಗ್ ಕ್ಲಾಸ್ ಅದಾವ್ರು. ಅಲ್ಲಿ ನೋಡ್ತೀವಿ ಬರೀ ಎಲ್ಲ ಹೋಟೆಲ್ಗಳು ರೂಮ್ಗಳು ಬರೀ ಇದೇ ಇರ್ತದೆ. ಅದಕ್ಕೆ ನಾ ಹೇಳಿದೆ, 1000 ಮಕ್ಕಳಿಗೆ ಒಂದು ಒಳ್ಳೆ ಲೈಬ್ರರಿ, 1000 ಮಕ್ಕಳು ಇರ್ಲಕ್ಕ ಹಾಸ್ಟೆಲು, ಪ್ರಸಾದ ವ್ಯವಸ್ಥೆ, 50% ಪಂಚಮಸಾಲಿ ಸಮಾಜ, 50%ನಾಗ ಉಪ್ಪಾರು, ಆಲಮತ ಸಮಾಜ, ದಲಿತರು, ಹಿಂದುಳಿದವರು, ಯಾರ್ಯಾರು ರೈಟ್ ಅದಾರೋ, ಲೆಫ್ಟ್ ಅದಾರೋ, ಬಂಜಾರ ಅದಾರೋ, ಯಾರು ನಿಜವಾಗಿ ಬಡ ಮಕ್ಕಳು ಅದಾರ ಎಲ್ಲರೂ ಕೂಡಿ ಒಂದೇ ಟೈಮ್ನಾಗ ಅನ್ನ ಊಟ ಮಾಡೋದು, ಪ್ರಸಾದ ತಗೋದು, ಸಾಲಿ ಕಲಿದು. ಯಾವನ ಹಣೆ ಬರ್ನಾಗ IPS ಆಗೋದಾಗಿರ್ತೈತಿ, ಯಾವನ ಹಣೆ ಬರ್ನಾಗ ಪೊಲೀಸ್ ಆಗೋದಾಗಿರ್ತೈತಿ, ಯಾವ IAS ಆಗೋತಾನ. ಆದ್ರೆ ಇವತ್ತು ನಾವು ತುಮಕೂರು ಸಿದ್ಧಗಂಗಾ ಮಠಕ್ಕೆ ಹೋಗಿದ್ದೆ. ನಾನು ಇವತ್ತು ಸಿದ್ಧಗಂಗಾ ಮಠದಾಗ 10,000 ಮಕ್ಕಳಿಗೆ ಅನ್ನ ಹಾಕ್ತಾರೆ ಶಿವಕುಮಾರ ಸ್ವಾಮಿಗಳು. ನಮ್ಮ ಬಿಜಾಪುರ ಕಡೆಯವರು ಅಲ್ಲಿ ಬರೀ 25 ರೂಪಾಯಿ ತಗೋತಾರೆ ವರ್ಷಕ್ಕೆ. ಎಷ್ಟು ಮಕ್ಕಳು ಕಾಡು ಕುರುಬ ಹಿಡಿದು ಎಲ್ಲ ಜಾತಿ ಜನಾಂಗದವರು ಏನಾರೇ ಅನ್ನ ಹಾಕ್ತಿದ್ರೆ. ಇವತ್ತು 2 ದೊಡ್ಡ ಮಠ ಕರ್ನಾಟಕದಲ್ಲಿ, ಒಂದು ತುಮಕೂರು ಸಿದ್ಧಗಂಗಾ ಮಠ, ಒಂದು ಕೊಪ್ಪಳದ ಗವಿ ಸಿದ್ಧಗಂಗಾ ಮಠ. ಮನೆ ಹೋಗಿದ್ದೆ ನಾನು ಕೊಪ್ಪಳಕ್ಕೆ. ಅಲ್ಲಿ ನಾನು ಸಿದ್ಧಿಸಿದ 101 ಕ್ವಿಂಟಲ್ ಅಕ್ಕಿ, 5,000 ವಿಭೂತಿ, ಒಂದು 5 ಕಿಲೋ ನಮ್ಮದು ತುಪ್ಪ. ಯಾಕಂದ್ರೆ ನಮ್ಮದು ಒಂದು 1000 ಆಕಳದು ಗೋಶಾಲೆ ಐತಿ.
ವಿಭೂತಿ ಕುಂಕುಮ ತುಪ್ಪ ಎಲ್ಲ ತೊಗೊಂಡೋಗಿದ್ದೆ. ಯಾಕಂದ್ರೆ ನಮಗೇನು ದೇವ್ರು ಕೊಟ್ಟಿರ್ತಾನೆ ಒಂದು ರೊಟ್ಟಿ ಒಳಗೆ ನಾವು ಸಿದ್ಧಗಂಗಾ ಮಠಕ್ಕೂ 101 ಕ್ವಿಂಟಲ್ ಅಕ್ಕಿ ಕೊಟ್ಟಿವಿ. ಮನೆ ಗವಿಸಿದ್ದೇಶ್ವರ ಮಠಕ್ಕೆ ಹೋಗಿನೂ ಕೊಟ್ಟಿವಿ. ಹಂಗೆ ನಮ್ಮ ಗುರುಗಳ ನೇತೃತ್ವದಲ್ಲಿ 1,000 ಮಕ್ಕಳ ಒಂದು ಹಾಸ್ಟೆಲನ್ನು ಕಟ್ಟಬೇಕಾಗಿದೆ. ಸಿದ್ದು ಕೊನ್ನೂರವ್ರು ಇಲ್ಲೆಲ್ಲೇ ಶಾಲೆ ಇಲ್ಲೆಲ್ಲ ಶಾಲೆಗಳು ಭಾಳ ಅದಾವ. ಸಿದ್ದು ಅದೇ 10 ಲಕ್ಷ ಬದಲಿ 25 ಲಕ್ಷ ಕೊಡು ಅಲ್ಲಿ. ಹೇಗಾದ್ರೂ ರಗಡೆ ರೊಕ್ಕ ಐತಿ, ಒಳ್ಳೆಯ ಕೆಲಸಕ್ಕೆ ಅದು ಕೊಡ್ತೀವಿ ಹೇಳಿಬಿಟ್ಟಿರಿ. ನಾವಂತೂ ಎಲ್ಲರೂ ನಿರ್ಣಯ ಮಾಡಿ ನಾವು ಯಾರ್ಯಾರು ಅನುಕೂಲಿಸ್ತಿರ್ತೀವಿ ಅಲ್ಲಿ CC ಪಾಟೀಲ್ರು, ನಾನು, ಸಿದ್ದು ಸೌದಿಯವರು ಎಲ್ಲರೂ ನೋಡಿ 1 ಕೋಟಿ ರೂಪಾಯಿ ಕೊಡ್ಬೇಕಂತ ನಾವು ಮಾಡೀವಿ. ಎಲ್ಲ ಮಕ್ಕಳು ಕಲೀಲಿ. ಒಬ್ಬ ಉಪ್ಪಾರ ಸಮಾಜದ ಹುಡುಗನೂ ನಮ್ಮಲ್ಲಿ ಕಲೀಲಿ, ಒಬ್ಬ ದಲಿತ ಸಮಾಜದವನು ಕಲೀಲಿ, ಒಬ್ಬ ಕುರುಬ ಸಮಾಜದವನು ಕಲೀಲಿ, ಒಬ್ಬ ತಳವಾರ ಸಮಾಜದವನು ಕಲೀಲಿ. ಎಲ್ಲರೂ ಕೂಡಿ ಕಲೀದ್ರಿಂದ ಸಮಾನತೆ ಬರ್ತದೆ. SC ST ಹಾಸ್ಟೆಲ್ ಬೇರೆ, ಲಿಂಗಾಯತರ ಹಾಸ್ಟೆಲ್ ಬೇರೆ, ಬ್ರಾಹ್ಮಣರ ಹಾಸ್ಟೆಲ್ ಬೇರೆ ಅಂದರೆ ಸಮಾನತೆ ಏನು ಬರ್ತದೆ. ಅಂಬೇಡ್ಕರ್ ಹೇಳಿದ್ದು ಅದು ಅಲ್ಲ, ಸಮಾನತೆ ಅಂದ್ರೆ ಒಂದೇ ಇದ್ರ ತಳಗ ಇವತ್ತೇನು ಕಲಿಯುವಂಥ ಒಂದು ವ್ಯವಸ್ಥೆ ಇವತ್ತು ಕೂಡಲ ಸಂಗಮ ಪೀಠದಿಂದ ನಾವು ಮಾಡ್ತಾ ಇದ್ದೀವಿ. ನಾವು ಯಾವ ಕಾಲಕ್ಕೂ ಆ 4 ಎಕರೆದೋ ಏನೋ ಆಗ್ಯಾರಲ್ಲ ಅದ್ರ ಮಾರಿ ಸಹಿತ ನೋಡೋದಿಲ್ಲ. ಕೂಡಲ ಸಂಗಮದವನು ಸಹಿತ ಈಗಾಗಲೇ ನಮ್ಮ ಗುರುಗಳು ಒಂದು ವಿಚಾರ ಮಾಡ್ಕೊಂಡಾರ. ನಿನ್ನೆ ಒಂದು ಮನೆ ತೊಗೊಂಡಾರ. ಅದು ಪುಣ್ಯಾಕ ನಮ್ಮ ಸಿದ್ಧಿಸಿರಿದೆ ಲೋನ್ ಇತ್ತು, ಇಲ್ಲಕಂದ್ರೆ ಅದಕ್ಕೂ ಅಡ್ಡ ಹಾಕ್ತಿದ್ದ ನಾವನು ಅಂತ. ಅದು ಅಡ್ಡ ಹಾಕಿದ್ರು ನಡೀದಿಲ್ಲ ನಂಗೈತೆ ಅಂತ ಹೇಳಿ ನೀನೇ ಹಾಕಿದಿಲ್ಲ, ಹಾಕೋತ ಮುಗಿದೈತದು, ಎಂಡ್ ಆಗೋದೈತಿ. ಸಾವಿರಷ್ಟು ದೀಪ ಅರು ಹೆಂಗೆ ಬಗ್ಗತೈತಿಲ್ಲ, ಈಗ ಬಗ್ಗಲಕತ್ತೈತಿ. ಅದು ಅರುದೇ. ಯಾರು ಸ್ವಾಮಿಗಳಿಗೆ ಕಾಡ್ತಾರೆ, ಯಾರು ಜೋಳಿಗೆ ರೊಕ್ಕ ತಿಕ್ತಾರೆ, ಆ ಮನೆತನ ಎಂದೂ ಉದ್ಧಾರ ಆಗಿಲ್ಲ, ಉದ್ಧಾರ ಆಗೋದೂ ಇಲ್ಲ. ನನ್ನ ಕೈಯಾಗ ಬಿಜಾಪುರನ ಸಿದ್ದೇಶ್ವರ ದೇವಸ್ಥಾನ ಐತಿ. ನಾ ಅದರ ಅಧ್ಯಕ್ಷ ಆದಾಗ 1.5 ಕೋಟಿ ರೂಪಾಯಿ ಇತ್ತು ಅದರ ಒಟ್ಟೆ ಟೋಟಲ್ ಅದ್ರ ಪ್ರಾಪರ್ಟಿ. ಈಗ ನಾ ಎಷ್ಟು ಮಾಡೀನಿ ಅದನ್ನ 495 ಕೋಟಿ 2 ಎಕರೆ ಜಮೀನು ಮಾಡೀನಿ. ಹಿಂಗಾಗಿ ನಾನು ಯಾರು ಅಲ್ಲಿ ಕೆಡುವುದಾಗಲಾಗೈತಿ. ಹೊರಗೆ ಹಾಕಿದ್ರೆ ಏನಾಯ್ತು, ಹೊರಗೆ ಹಾಕಿದ್ರೆ ಉಲ್ಟಾ ಚಲೋ ಆಗೈತೆ. ಸಿದ್ದು ಅಣ್ಣ ಹೊರಗೆ ಹಾಕಿದ್ರೆ ಭಾಳ ಚಲೋ ಆಗೈತೆ. ನನ್ನ ಶಕ್ತಿಯಲ್ಲಿ ಗುರ್ತಾಗಲಾಗತ್ತೈತೆ. ನನಗೆ ಮೊದಲು ಶಕ್ತಿ ಗುರ್ತಿರ್ಲಿಲ್ಲ. ಗೊತ್ತು ಮಾಡೋದು ಸಂಬಂಧ ಹೊರಗೆ ಹಾಕ. ಅದಕ್ಕೆ ಹೊರಗೆ ಹಾಕೋದಕ್ಕೆ ಏನು ಮಾಡಿದ್ರು ಇವತ್ತು ಯತ್ನಾಳ ಅಂದ್ರೆ ನೋಡಿ ನಾ ಏನಾರ ಅನ್ಕೊಂಡಿನ ಎಲ್ಲರೇ ಬೆಲೆ ಬಂದೈತೆ. ಅದೇ ಬೆಲೆ ಯಾವಾಗ ಬರ್ತದೆ ಅಂದ್ರೆ ಇವತ್ತು ತಿಪ್ಪ್ಯಾಗ ವಜ್ರ ರತ್ನ ಒಗದ್ರು ಅದು ವಜ್ರನೇ. ಅವ್ರೇನು ತಿಳ್ಕೊಂಡ್ರು ಮುಗೀತು ಅಂದ್ರೆ ಹೆಂಗಾದ್ರೆ ಹೊರಗೆ ಹಾಕಿವಿ ನಾನು ಹಳಿ ನಾಯಿ ಕೇಳ್ತಾ ಇರ್ತಾರೆ. ನಾಳೆ ಸಂಜೆ ಮುಂದೆ ಶಿವಮೊಗ್ಗಕ್ಕೆ ಹೊಂಟೀನಿ. ಮೊನ್ನೆ ಮದ್ದೂರ್ಗೆ ಹೋಗಿದ್ದೆ. ಅಪಾರ ಮದ್ದೂರ್ನಾಗ ನಮ್ಮ ಜಾತಿಗೆ ಔಷಧಕ್ಕಿಲ್ಲ ಹುಡುಕಾಗ ಬರೀ ಇದು ಹಾಕೊಂಡು ಹೋದೆ. 8 ಮಂದಿ ಕೊಡ್ಬೇಕು, 20,000 ಮಂದಿ ಕೊಡ್ಬೇಕು. ಹಳ್ಳಿಯಾಗಿನ ಮೋಟ್ರ್ ಸೈಕಲ್ ಯಾವ ಜಾತಿಯವರು ಏನು ಯಾಕಂದ್ರೆ ಬಂಧುಗಳೇ ಇದನ್ನು ಯಾಕೆ ಹೇಳ್ತೀರಂದ್ರೆ ನಾವು ನಿಯತ್ತು ಇಟ್ಕೊಂಡು ಸಮಾಜದಾಗ ಎಲ್ಲ ಸಮಾಜಗಳನ್ನು ಪ್ರೀತಿ ಮಾಡೋಣ. ಅವ್ರಿಗೆ ಸಿಗಬೇಕಾದಂಥ ನ್ಯಾಯ ನಾವು ಕೊಡೋಣ, ನಾವು ತಗೋಣ. ನೀವೇನಿಲ್ಲ ಎಲ್ಲ ಸೇರಿರಲಿಲ್ಲ. 36 ಲಕ್ಷ ರೂಪಾಯಿ ಇಂಥ ಒಂದು ಸಣ್ಣ ಹಳ್ಳಿ ಒಳಗೆ ಒಳ್ಳೆ ಮಾಡ್ಬೇಕಂದ್ರೆ ನನ್ನ ಸಾಮಾನ್ಯ ಅಲ್ಲ. ಚಲೋ ಬಿಜಾಪುರ ಸಿಟಿಯಾಗ ಜಲ್ದಿ ಆಗೋದಿಲ್ಲ. 42 ಲಕ್ಷ ಸಾರಿ, ಮತ್ತು ಎಷ್ಟು ಕಡಿಮೆ ಹೇಳಿದ್ದೆ? 6 ಲಕ್ಷ. ಅದ್ರಾಗ 1 ಲಕ್ಷ ರೂಪಾಯಿ ನಾ ಕೊಡ್ತೇನೆ ಅವ್ರು ಹಂಗಾಗಿ. ಯಾಕಂದ್ರೆ ಕೊಡ್ಬೇಕಿಂತಲ್ಲಿ ಇಷ್ಟೆಲ್ಲ ಕಷ್ಟ ತಗೊಂಡ ನಾನು ಎಲ್ಲ ಸಂಘಟನೆ ಮಾಡೋದು ಒಂದು ನನಗೆ ಗುರ್ತದ. ಬರೇ ಬಂದಿಲ್ಲ ಸ್ಟೇಜ್ ಮ್ಯಾಗ ಕೂತು ಭಾಷಣ ಮಾಡಿದ್ದು ಭಾಳ ಈಜಿ. ಈ ಮನೆ ಹೋಗಿ ಪಟ್ಟಿ ಏನು ಎತ್ತೀವಲ್ಲ, ಯಾರ ಮನ್ಯಾಗ ಚಹಾ ಕೊಡ್ತಾರೆ, ಯಾರ ಮನ್ಯಾಗ ಯಾಕ್ರೆ ಬಂದು ಮಗ ತತ್ತಾರೆ ಆ ಥರ ಇಲ್ಲ. ಇನ್ನೊಂದು ಬತ್ತಪ್ಪ ಪೀಡ ಮುಂಜಾನೆ ಹೇಳಲ್ಲ ನಾನು ಏನೋ ಯಾವುದೋ ಚೆನ್ನಮ್ಮ ಹೌದು ಕೂತು ಪಂಚಮಸಾಲ ಅರ್ವಿ ಹೇಳು ತಗೋ 11 ರೂಪಾಯಿ ಆಯ್ತವೆ.
ಆ ಥರ ಇಲ್ರಿ ಸಾವುಕಾರ ನಿಮ್ಮ ಊರಾಗ ಇವ್ರೇನು ಮಕ್ಕಳು 11 ರೂಪಾಯಿ ಕೊಡಾರ ಮಕ್ಕಳು ಅಂತ ಬೈತಾರಿಲ್ಲ ಮಲ್ಲ ಹಾಂ ಅದಕ್ಕೆ ಭಾಳ ಕಷ್ಟ ಐತಿ. ನೀವೆಲ್ಲ ಇಟ್ಟು ಇವತ್ತು ಖರೆ ನನಗೆ ಆರಾಮಿರಲಿಲ್ಲ 2 ದಿವಸ, ಆದರೂ ಸಹಿತ ಮದಮಾಯಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಬರಬೇಕಂತೇಳಿ ಇವತ್ತು ಮತ್ತೆ ರಾತ್ರಿ ಬೆಂಗಳೂರು ಹೋಗ್ಬೇಕು. ನಾಳೆ ಚಿಕ್ಕಬಳ್ಳಾಪುರ ಐತಿ, ಅಲ್ಲಿ ಒಬ್ಬ ರೈತ 101 ಆಕಳ ದಾನ ಕೊಡ್ಲಕತ್ತಾನ ಚಿಕ್ಕಬಳ್ಳಾಪುರನ. ಸಂಜೆ ಮುಂದೆ ಶಿವಮೊಗ್ಗ ಹೋಗ್ಬೇಕು, ಅಲ್ಲಿ ಅಂತೂ ಜಂಗಿ ನಿಕಾಲಿ ಕುಸ್ತಿ ಐತಿ. ಎಲ್ಲಿ ಬಂದ್ರೆ ಅಲ್ಲಿ ಮೊನ್ನೆ ಚನ್ನಗಿರಿಗೆ ಹೋಗಿದ್ದೆ, ಜೆ.ಎಚ್. ಪಟೇಲ್ರು ಊರಿಗೆ ಚನ್ನಗಿರಿ. ಅಲ್ಲಿ ಒಬ್ಬ XMLA ಮಗ ನಾನು ಅಂದಿದ್ದ, ಯತ್ನಾಳ್ ಚನ್ನಗಿರಿಗೆ ಬಂದ್ರೆ ಪೊರಕೆ ಸೇವೆ ಮಾಡ್ತೀನಿ ಅಂತ. ಪೊರಕೆ ಅಂದ್ರೆ ಗೊತ್ತಾಯ್ತಲ್ಲ, ಕಸಬರಿಗೆ ನಾ ಹೋದ್ರೆ 8 ಮಂದಿ ಕುಡ್ಬೇಕು, ಬರೀ 15,000 ಜನ ಕುಡಿ. ಹಾರುಗಳು ನೋಡಿದ್ರೆ ಒಂದು ಟ್ರಕ್ ಬಿದ್ದಿತ್ತು. ನಮ್ಮ ಕಡೆ ಹೀಗೆ ಇಲ್ಲಿ ಚಲೋ ಹಾರು, ನಮ್ಮ ಕಡೆ ಇಟ್ಟೆ ಹಾಕಿರ್ತಾರೆ, ಕಿಲೋಮೀಟ್ರ್ ಒಂದೊಂದು ಹೂ ಇರ್ತಾವೆ ಬಿಜಾಪುರ. ಯಾಕಂದ್ರೆ ಹೂ ಸಿಗೋದಿಲ್ಲ ಅಲ್ಲಿ ಹಾರ ಯಾವುದು ನಿನ್ನ ಕೊಳ್ಳಾಗ ಇಟ್ಕೊಂಡು ನಿಂದ್ರಲಕ್ಕಾಗೋದು ಅಷ್ಟು ಹಚ್ಚಿ ಹಾರ ಹಾಕ್ಬೋದು. ಎಲ್ಲಿ ಜೆ.ಎಚ್. ಪಟೇಲ್ ಕ್ಷೇತ್ರಲ್ಲ. ಇದು ಎಲ್ಲ ಯಾಕೆ ನಮ್ಮ ಮ್ಯಾಗ ಎಷ್ಟು ಜನ ಪ್ರೀತಿ ಮಾಡ್ಲಕತ್ತಾರೆ, ಇದು ಒಳಗಿನ ಗುಟ್ಟೇನಂದ್ರೆ ಸತ್ಯ ಪ್ರಾಮಾಣಿಕತೆ ಇದ್ರೆ ಜನ ಒಮ್ಮಿಲ್ಲೊಮ್ಮೆ ಎತ್ತಿಡಿತಾರೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಬ್ಬ ಸಣ್ಣ ಸಾಮಾನ್ಯ ಬಡವ ಮಗ, ದೇಶದ ಪ್ರಧಾನಮಂತ್ರಿ ಆದರು. ಒಬ್ಬ ಶಿಕ್ಷಕನ ಮಗ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದರು. ಒಬ್ಬ ಚಹಾ ಮಾರುವಂಥ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆದರು. ಇನ್ನು ಮ್ಯಾಗ ಈ ರಾಜ್ಯದಾಗ ರೊಕ್ಕದ ಮ್ಯಾಗ ನಡೀತಿದ್ದಿಲ್ಲ. ಎಲ್ಲರ ಕಡೆ ರೊಕ್ಕ ತಗೋತಾರ. ಸಿದ್ದು ಅಣ್ಣ ಸೌದಿಯವ್ರು ನಮ್ಮ ತಗೋಲಿಕ್ಕದ ನಮ್ಮದೇ ಹೊಸದ ಧ್ವಜ ಪಾರ್ಟಿ ಆಗ್ತದೆ. ನನ್ನ ನೇತೃತ್ವದಾಗ ಹೊಸ ಸರ್ಕಾರ ರಚನೆ ಆಗ್ತದೆ. ಅವಾಗ ಟಿ ವಿ ಒಳಗೆ ಕೂತು ಸಿದ್ದು ಸೌದಿಯವರು ನಮ್ಮ ಪ್ರಮಾಣ ವಚನ ನೋಡ್ತಾರೆ. ಪ್ರಮಾಣ ವಚನ ದಿವಸ 11 JCBಗಳ ಪೂಜೆ ಆಗ್ತದೆ. ದೇಶದ ವಿರುದ್ಧ ಮಾತಾಡಿದ್ರೆ ಯೋಗಿ ಹಂಗೆ ಅಭಿವೃದ್ಧಿಗೂ JCB ಬೇಕೇ, ಇಲ್ಲ ಕೆನಾಲ್ ಹಾಕ್ಲಕ್ಕೆ ಬೇಕಲ್ಲ JCB. ಅಲ್ಲಿ ನೀವ್ರೇನು ದರೋಡಿಕೋರರು ಪಾಪ ಇವತ್ತು ಪೊಲೀಸ್ ನೇಮಕಾತಿಗೆ ಎಷ್ಟು ಮಂದಿ ನಾನು ಮೆಸೇಜ್ ಮಾಡ್ತಾರೆ, ಏಜ್ ರಿಲ್ಯಾಕ್ಸೇಷನ್ ಮಾಡಿರುತ್ತೆ. 2,13,000 ಪೋಸ್ಟ್ಗಳು ಇದು ರಾಜ್ಯದಲ್ಲಿ ಖಾಲಿ ಅದಾವ. ಎಷ್ಟು ಅಧ್ಯಾಯ ಮಾಡ್ತಾರೆ. ಎಷ್ಟು ಮುಂಜಾನೆ 4ಕ್ಕೆ ನಾನು ಓದ್ತೀನಿ ಕರ್ಕೊಂಡು ನಾವು ಗೋಶಾಲೆಗೆ ಹೋದಾಗ ಹುಡುಗರು 4ಕ್ಕೆ ಎದ್ದು ರನ್ನಿಂಗ್ ಮಾಡ್ತಿರ್ತಾರೆ, ಅಭ್ಯಾಸ ಮಾಡ್ತಾರೆ. ಇವತ್ತು ನೇಮಕಾತಿ ಇಲ್ಲ ನಿರುದ್ಯೋಗಿ ಯುವಕರಿಗೆ. 2 ಲಕ್ಷ ಮ್ಯಾಲೆ ಇವತ್ತು ಖಾಲಿ ಹುದ್ದೆ ಅದಾವ ಈ ರಾಜ್ಯದಲ್ಲಿ. ಕನಿಷ್ಠ 1 ಲಕ್ಷ ಹುದ್ದೆ ತುಂಬಿದ್ರು ಎಷ್ಟು ಕುಟುಂಬಗಳಿಗೆ ಇವತ್ತು ನಾವು ನೌಕರಿ ಸಿಗ್ತೈತಿ, ಅನ್ನ ಸಿಗ್ತದೆ. ಅದನ್ನು ನಾವು ಮಾಡಲೇಗೀವಿ. ನೀರಾವರಿನೂ ಮಾಡಲಾಗಿವಿ. 18 ಲಕ್ಷ ಎಕರೆ ಆಗ್ತದೆ. ನಾವು ಸಿದ್ದು ಸೂದರು ಒದರ್ತೀವಿ. ಅವ್ರು ಯಾವುದೋ ನೀರಾವರಿ ನಿಮ್ಮದು ಇಲ್ಲಿದು ಸಸಾಲಟ್ಟಿ. ವಿಧಾನಸಭಾ ನಡೆದಾಗ ಒಂದು ನೇಕಾದ್ರು ಒಂದು ಸಸಾಲಟ್ಟಿ ಹಿಡ್ಕೊಂಡು ಕೂತಿರ್ತಾರೆ ಈ ಗಿಡಕ್ಕೆ. ನಮ್ಮ ಮುಖ್ಯಮಂತ್ರಿಗಳು ಹಂಗೆ ಇತ್ತು. ಇವ್ರು ಹೋಗಿ ತಿಳಿತಿತ್ತು. ಸಿದ್ದು ಸೌದಿಯವರು ಯಡಿಯೂರಪ್ಪ ಈ ಬೊಮ್ಮ ಇದ್ದಾಗ 3-4 ಸಲ ಮುಂಜಾನೆ 8ಕ್ಕೆ ಹೋಗೋದು, ಅವ್ನಿಗೆ ಅರ್ಜಿ ಕೊಡೋದು, ಸಸಾಲಿಟಿ ಸ್ವಲ್ಪ ಜಲ್ದಿ ಮಾಡೋದು. ನೇಕಾರಿಗೆ ಒಂದಿಷ್ಟು ಆ ನೇಕಾರ ಸಮಾಜದವ್ರಿಗೆ ತಿಂಗಳ ಒಂದು 5,000 ಪೆನ್ಷನ್ ಮಾಡಿದ್ರು ಜೀವನ ಮಾಡಿತ್ತು. ಬೇಕಾದ್ರೆ ಶಂಕ ಹೊಡಿದ್ವಿ, ಏನು ಮಾಡಲಿ ನಮಗೂ ಟ್ರೈನಿಗೆ ಬಿಟ್ಬಿಟ್ರು. ಮುಖ್ಯಮಂತ್ರಿ ಆಗಾನೆ ಅವ್ರು ಬೇರೆನೇ ಆದರು. ಮೊದಲು ಏನು ಭಾಷಣ ಅವ್ರದ್ದು, ರಕ್ತ ಹರಿತದೆ, ರಕ್ತ ಕುದಿತೈತೆ. ನಾ ರೈತನ ಮಗ. ನಾ ಮೊನ್ನೆ ಹೇಳಿದೆ ವಿಧಾನಸಭೆದಾಗ, ಸಿದ್ದರಾಮಯ್ಯನವರೇ 1,15,000 ಕೋಟಿ ರೂಪಾಯಿ ಸಾಲ ತೆಗಿಲಕತ್ತೀರಿ. ಅದ್ರಾಗ 65,000 ಕೋಟಿ ರೂಪಾಯಿ ಎದಕ್ಕೆ ತೆಗಿಲಕತ್ತೀರಿ? ಕಾಕನ ಮಗನಿಗೂ ಫ್ರೀ, ಮಾದೇವಪ್ಪನ ಮಗುಗೂ ಫ್ರೀ. ಅದಕ್ಕೆ ಹೇಳಿದೆ ಸಿದ್ದರಾಮಯ್ಯ ಕೈ ಮುಗಿದು ಕೇಳ್ಕೊಂಡೆ, ಇನ್ನೊಂದು 1 ಲಕ್ಷ ಕೋಟಿ ರೂಪಾಯಿ ಸಾಲ ತೆಗೀರಿ, ಕೃಷ್ಣ ಮುಗಿಸ್ಬಿಡ್ರಿ, 18 ಲಕ್ಷ ಎಕರೆ ನೀರಾವರಿ ಆಗ್ತದೆ. ಅದಕ್ಕೆ ನಾ ಕೇಳ್ಕೊಂಡೆ. 18 ಲಕ್ಷ ಎಕರೆ ನೀರಾವರಿ ಆದರೆ ಯಾರಿಗೆ ಬೇಕಾಗಿತ್ತು ರೀ ನಿಮ್ಮದು? ಅಕ್ಕಿ ಗೋಧಿ
ರೈತರೇ ಕೊಡ್ತಾರೆ. ರೈತ ಬಿಜಾಪುರ ಬಾಗಲಕೋಟದವರು ಯಾವಾಗೂ ಬಂಗಾರದಿಂದ ಇಂದಿರಾ ಗಾಂಧಿಯವ್ರನ್ನ ನಿಜಲಿಂಗಪ್ಪನ ತೂಗಿದಂಥ ಜನ. ಅದಕ್ಕೆ ಬಂಧುಗಳೇ, ಮುಂದಿನ ದಿವಸಗಳು ಚೆನ್ನಮ್ಮನ ಸಮಾಜಕ್ಕೆ ಮೀಸಲಾತಿ. ನಾ ಹೇಳ್ದಲ್ಲ, ಆದಿಜಾಂಬವ ನಮ್ಮ ಮಾದಿಗ ಸಮಾಜ ನನ್ನ ಸನ್ಮಾನಕ್ಕೆ ಬಂದಾಗ ನಾ ಕೇಳಿದ್ವಿ, ಎಷ್ಟು ದಿವಸ ಹೋರಾಟ ಮಾಡಕತ್ತಿದ್ರಪ್ಪ ಈ ಒಳ ಮೀಸಲಾತಿಗೆ ಅಂದಾಗ ಅವ್ರು ಹೇಳಿದ್ರು, ಗೌಡ್ರೆ ನಮ್ಮದು 38 ವರ್ಷದಿಂದ ಹೋರಾಟ ಇತ್ತು, ಈಗ ನಾವು ಯಶಸ್ವಿಯಾಗಿ ಒಳ ಮೀಸಲಾತಿ ತಗೊಳಕ್ಕೆ. ಕೂಡಲ ಸಂಗಮ ಸ್ವಾಮಿಗಳು ಪ್ರಾರಂಭ ಯಾವಾಗ ಮಾಡಿದ್ರು ಇದನ್ನು? 21 8 ವರ್ಷ ಆಯ್ತು ರೀ, 5 ವರ್ಷ ಹಿಂದೆ ಏನು ಮಾಡಿದ್ರಲ್ಲ ನಾಟಕ, ಅದು MLA ಟಿಕೆಟ್ಗೆ ಮಂತ್ರಿ ಆಗಲಕ್ಕ. ಅವ್ರು ಯಾರು ಒಂದು ಸಾರಿ ಮೀಸಲಾತಿಗೆ ಅಲ್ಲ, ಯಾರು ಧ್ವನಿನೇ ಎತ್ತಲಿಲ್ಲ. ಅವರೆಲ್ಲ MLA ಆಗಬೇಕು. ಭಾಳ ಭಾಷಣ ಮಾಡ್ಯಾರ. ನಂಗೆ ಮಾಜಿ ಇದ್ದಾಗ ಕೆಲವು ಮಂದಿ ನಾನು ನೋಡ್ತಿದ್ದೆ ಪಾದಯಾತ್ರದಾಗ, ಸಮಾಜಕ್ಕಾಗಿ ನಾನು ಎಲ್ಲ ತ್ಯಾಗಕ್ಕೂ ಸಿದ್ಧ, MLA ಆದ ಮ್ಯಾಗ ಹಿಡಿ ನಾನು ಚಂಡ. ನಾನು ಆಡಳಿತ ಪಕ್ಷದಾಗಿದ್ದೆಲ್ಲ, ನಾನು ಯಡಿಯೂರಪ್ಪಂದು ಬೊಮ್ಮಾಯಿ ಕೈಕಾಲು ಹಿಡಿದು ನಾನು ಮಂತ್ರಿ ಆಗ್ತಿದ್ದೇ ಇಲ್ಲ. ನಾವು ಒಂದು ದಿವಸನೂ ಯಡಿಯೂರಪ್ಪನ ಬಳಿ ಹೋಗಲಿಲ್ಲ. ನೀರಾವರಿಗೆ ರೊಕ್ಕ ಕೊಡು, ನಾನು ಬಿಜಾಪುರಕ್ಕೆ ರೊಕ್ಕ ಕೊಡು, ಇಷ್ಟಕ್ಕೆ ನಾವು ಕೊಡೋದಿಲ್ಲ. ನೋಡಿ ನೀನು ಇಳಿಸ್ತೀನಿ ನಾನು. ಏನಂದೆ? ಇಳಿಸ್ತೀನಿ. ಹಂಗಂದೇ ಬಂದೆ, ನೀನು ಇಳಿಸೇ ನಿನ್ನ ಮನೆಗೆ ಕಾವೇರಿಗೆ ಬರ್ತೀನಂತೆ. ಇಳಿದ ಮ್ಯಾಗನೇ ಬೊಮ್ಮಾಯಿ ಫೋನ್ ಮಾಡೋದು, ಮುಖ್ಯಮಂತ್ರಿ ಆಗಿದೆ. ಎಲ್ಲಿದ್ರಿ ಗೌಡ್ರಪ್ಪ? ಬಿಜಾಪುರವಾಗಿದ್ದೀನಿ. ಮತ್ತು ನಿಮ್ಮದು ಆಸೆ ಈಡೇರಿರ್ತೀವಿ, ಮತ್ತು ನಾ ಇಲ್ಲೇ ಕೂತೀನಿ, ಯಾವಾಗ ಕಾವೇರಿಗೆ ಬರ್ರಿ ಅಂತ. ಅವತ್ತು ಹೋದೆ, ಬೊಮ್ಮಾಯಿಗೆ ಅದೇ ಹೇಳಿದೆ. ಬೊಮ್ಮಾಯಿಯವರು ಭಾಳ ನನ್ನ ಕೂಡ ಆಟ ಆಡದ. ಗೌಡ್ರ ಎಲ್ಲ ಅಮಿತ್ ಶಾ ಕೂಡ ಮಾತಾಡೀನಿ, ನಡ್ಡಾ ಕೂಡ ಮಾತಾಡೀನಿ, ನಿಮ್ಮನ್ನ ಮಂತ್ರಿ ಮಾಡೋದು ಗ್ಯಾರಂಟಿ. ಈ ಪಂಪ್ ಹೊಡಿಬೇಡ, ನೀ ಮಾಡೋದಿಲ್ಲ. ನೀ ಯಾಕೆ ಮಾಡೋದಿಲ್ಲ ಅಂದ್ರೆ, ನಿನಗೊಂದು ಕಂಡೀಷನ್ ಹಾಕ್ಯಾನ ಯಡಿಯೂರಪ್ಪ, ಆ ಯತ್ನಾಳ ಮಾಡಿದವ್ರು ನನ್ನ ಮಗನ ಮಂತ್ರಿ ಮಾಡು. ತಿರುಪತಿ ಒಪ್ಪಂದ ರೀ ಅದು. ತಿರುಪತಿ ಒಪ್ಪಂದ ಹಿಂದೆ ಸಿಮ್ಲಾ ಒಪ್ಪಂದ ಕೇಳಿದೆಲ್ಲೋ, ಅಲ್ಲಿಂದ ಲೋಂಗೋವಾಲ ಒಪ್ಪಂದ, ಸಿಮ್ಲಾ ಒಪ್ಪಂದ, ಇವಂಥ ಒಪ್ಪಂದ ನಮಗೂ ಆಗೈತಿ. ಯತ್ನಾಳ ಒಟ್ಟು ಮಂತ್ರಿ ಮಾಡಿದವ್ರು ತಿಳಿದು ಸುಮ್ಮನೆ ಯಾಕೆ ಹೋಗೋದು? ಬೊಮ್ಮಾಯಿಗೆ ಅಪ್ಪ ಅನ್ನಬೇಕು. ಹೋಗೋಣ ರೊಕ್ಕ ತೆಗೆ 50 ಕೋಟಿ ರೂಪಾಯಿ. ಇಲ್ಲಿ ಬರೀ ಏನೋ